ಹೇ ಗುರು, ಇವತ್ತು ನಮ್ಮ ಯಶು ಏನು ಆರ್ಡರ್ ಮಾಡಿದ್ರೆ ಬಾಡಿ ಲೋಷನ್ ಬಂದ್ಬಿಡ್ಬೇಕಾ? ಬ್ಲಾಗ್ ಮಸ್ತ್ ಆಗೈತೆ, ವಿಡಿಯೋ ಎಂಡ್ ವರ್ಗು ನೋಡಿ. ನಾನು ಕನ್ನಡಿಗ. ಸಮಸ್ತ ನಾಗರಿಕರಿಗೆ ಅಸ್ಸಲಾಂ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ಬ್ಲಾಗರ್. ಬೆಳಗ್ಗೆ ಎದ್ದು ಶಾವಿಗೆ ತಿನ್ಕೊಂಡು ಬೇಗ ಮದ್ಗಿರಿ ಕಡೆ ಹೊರಟೆ. ಮತ್ತೆ ಬೆಳಗ್ಗೆ ಎದ್ದು ಬಸ್ಸಿಗೆ ಹೋಗೋಣ ಅಂತ ಟ್ರೈ ಮಾಡಿದ್ರು, ಬಸ್ ಬಿಟ್ಟು ಹೊರಟ ಇದ್ದು. ಅದಕ್ಕೆ ಗಾಡಿನಲ್ಲಿ ಸರ್ಕಲ್ ಡ್ರಾಪ್ ಹಾಕ್ಸ್ಕೊಳೋಣ ಅಂತ ಹೋಗ್ತಾ ಇದ್ರೆ ಇಲ್ಲಿ ಗ್ಯಾಸ್ ಅಂಗಡಿ ಹತ್ರ ಫುಲ್ ಕ್ಯೂ ಗುರು. ಮತ್ತೆ ಫೈನಲಿ ಸರ್ಕಲ್ ಬಂದ್ರೆ ಸರ್ಕಲ್ ಫುಲ್ ಖಾಲಿ. ನಾವು ಫುಲ್ ಜಾಲಿ ಅಂತ ಬಸ್ ವೇಟಿಂಗ್ ಮಾಡ್ಕೊಂಡು ನಾನು ಒಬ್ಬ ನಿಂತ್ಕೊಂಡಿದ್ದೆ. ಮತ್ತೆ ಫೈನಲಿ ಅದೇ ಗ್ಯಾಪ್ ನಲ್ಲಿ ಮದ್ಗಿರಿಗೆ ನಾವು ಬಂದ್ಬಿಟ್ವಿ ಗುರು. ಮದ್ಗಿರಿಗೆ ಬಂದ್ರೆ ಇಲ್ಲಿ ನೋಡಿ ಗುರು, ನಮ್ಮ ಯಶು ಯಾವ್ದೋ ತಾತಂಗ್ ಇಳಿಸ್ತಾನೆ. ಆ ತಾತ ಏನಂದ ಅಂತ ಗೊತ್ತಾ? ಒಳ್ಳೆ ಹುಡುಗಿ ಸಿಕ್ತದಪ್ಪ ನಿಂಗೆ ಏನ್ ಬಿಟ್ಟ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟ ಇನ್ನೇನ್ ಮಾಡಕ್ಕಾಗುತ್ತೆ, ಹಣೆ ಮೇಲೆ ಏನೋ ಒಂದ್ ಬರ್ತಿದ್ರೆ ಅದೇ ಆಗ್ತೈತೆ ಅಂತ ಯಶುಗೆ ಹೇಳ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ನಾನು ಬರೀತಾ ಇದ್ರೆ ಇವನ್ಯಾಗ ಫೋನ್ ನೋಡ್ತಾವನೆ ಅನ್ಕೋಬೇಡ್ರಿ ಗುರು. ಒಂದು ಕಂಪ್ಲೀಟ್ ಆಗಿತ್ತು, ಅದಕ್ಕೊಂದು ನೋಡ್ತಿದ್ದ. ಮತ್ತೆ ಫೈನಲಿ 1:30 ಇವತ್ತು ಯಾಕೆ ಹೋಗ್ತಾ ಇದೀವಿ ನಾವು ಇಬ್ರೆ ಅಂದ್ರೆ, ನನಗಿವತ್ತು ನಮಾಜಿಗೆ ಟೈಮ್ ಆಗಿತ್ತು ಗುರು. ಶುಕ್ರವಾರ ಅಲ್ಲ, ಅದಕ್ಕೆ ನಮಾಜಿಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಡೈರೆಕ್ಟ್ ಹಿಂದೆ ಕಡೆ ಒಂದು ಲುಕ್ ಕೊಟ್ಬಿಟ್ಟು ಕಾಯಿಲೆಸ್ಗೆ ಬಾಯ್ ಅನ್ಬಿಟ್ಟು ಡೈರೆಕ್ಟ್ ಇಲ್ಲಿಂದ ಮಸೀದಿ ಕಡೆ ಹೊರಟೆ. ಮತ್ತೆ ಮಸೀದಿ ಅಂತ ಮದ್ಗಿರಿ ಬೆಟ್ಟ ತೋರಿಸ್ತಾನಲ್ವಾ, ಯಾರು ಗುರು ಇವನು ಸೈಕ್ ನನ್ ಮಗ ಅನ್ಕೋಬೇಡ್ರಿ ಗುರು. ನಾವು ಇಲ್ಲಿಂದ ವ್ಯೂ ಚೆನ್ನಾಗಿತ್ತು, ಅದಕ್ಕೊಂದು ಕ್ಲಿಪ್ ಹಿಡಿದು ಮತ್ತೆ ದರ್ಗಾ ಮಸೀದಿಗೆ ಬಂದು ಇಲ್ಲಿ ನಮಾಜಿ ಮುಗಿಸ್ಕೊಂಡು ಇಲ್ಲಿಂದ ಡೈರೆಕ್ಟ್ ಊರ್ ಕಡೆ ಹೊರಟೆ. ಮತ್ತೆ ನಾನ್ ಮನೆಗೆ ಬರೋ ಟೈಮ್ ಕರೆಕ್ಟ್ ಆಗಿ ಎಲ್ಲಾರು ಊಟ ಮುಗಿಸ್ಕೊಂಡು ನನಗೆ ವೇಟಿಂಗ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಗುರು. ಯಾಕಂದ್ರೆ ನಾನು ಊಟ ತಿಂದಿರಲ್ಲ ಅಂತ ಗೊತ್ತಿರುತ್ತೆ, ಅದಕ್ಕೆ ನಮ್ಮ ಅಜ್ಜಿನ ಕಲ್ಸಿ ತಿನ್ನಿಸ್ಬಿಡುತ್ತೆ. ಮತ್ತೆ ಇವತ್ತಿನ ವ್ಲಾಗ್ ಇಲ್ಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ.